ಇನ್ನು ಮುಂದೆ ಯಾವುದೇ ಉತ್ಪನ್ನಗಳಿಗೆ ಕನ್ನಡ ಕಡ್ಡಾಯ. ಕರ್ನಾಟಕದಲ್ಲಿ ತಯಾರಾಗುವಂಥ ಉತ್ಪನ್ನಗಳಿಗೆ ಕರ್ನಾಟಕ ಸರ್ಕಾರ ಕನ್ನಡವನ್ನು ಕಡ್ಡಾಯ ಮಾಡಿದೆ. ಬ್ಯಾಗ್ಗಳ ಮೇಲೆ, ಪ್ಯಾಕೆಟ್ಗಳ ಮೇಲೆ ಕನ್ನಡ ಇರಲೇಬೇಕು. ಉತ್ಪನ್ನಗಳ ಹೆಸರು ಕರ್ನಾಟಕದಲ್ಲಿ ಕನ್ನಡದಲ್ಲೇ ಇರಬೇಕು. ಅದು ಸರ್ಕಾರಿ ಉತ್ಪನ್ನವೇ ಆಗಲಿ, ಖಾಸಗಿ ಉತ್ಪನ್ನಗಳೇ ಆಗಲಿ. ಇಂಥದ್ದೊಂದು ಸುತ್ತೋಲೆಯನ್ನು ಹೊರಡಿಸುವ ಮೂಲಕ ರಾಜ್ಯ ಸರ್ಕಾರ ಮತ್ತೊಮ್ಮೆ ಕನ್ನಡತನವನ್ನು ಮೆರೆದಿದೆ. ಈಗಾಗಲೇ ಅನೇಕ ಕಡೆಗಳಲ್ಲೂ ಕೂಡ ಕನ್ನಡಕ್ಕೆ ಬೇಕಾದಂಥ ಸ್ಥಾನಮಾನಗಳು, ಕನ್ನಡಕ್ಕೆ ಸಿಗಬೇಕಾದಂಥ ಗೌರವ ಹೆಚ್ಚಿಸುವಂಥ ಕೆಲಸ ಈ ಸರ್ಕಾರ ಮಾಡಿದೆ ಅನ್ನೋದಕ್ಕೆ ಕೆಲವಷ್ಟು ಉದಾಹರಣೆಗಳಿದ್ದಾವೆ. ಪ್ರತಿಯೊಬ್ಬ ಸರ್ಕಾರಿ ನೌಕರರು ಧರಿಸುವಂಥ ID ಕಾರ್ಡ್ ಏನಿದೆ, ಅದಕ್ಕೆ ಟ್ಯಾಗ್ ಏನು ಬಳಸ್ತಾರೆ, ಅದು ಹಳದಿ ಮತ್ತು ಕೆಂಪು, ಕರ್ನಾಟಕದ ಬಾವುಟವನ್ನು ಇರುವಂಥ ಹಳದಿ ಮತ್ತು ಕೆಂಪನ್ನು ಮಾಡಲಾಗಿದೆ. ಅದರ ಮೂಲಕ ಕನ್ನಡತನವನ್ನು ಮೆರೆದಿತ್ತು. ಇದೀಗ ಮತ್ತೊಂದು ಸುತ್ತೋಲೆ ಹೊರಡಿಸಿದೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ. ಉತ್ಪನ್ನಗಳ ಮೇಲೆ ಕನ್ನಡ ಹೆಸರನ್ನು ನಮೂದಿಸಲೇಬೇಕು, ಅದು ಕಡ್ಡಾಯ. ಮತ್ತು ಕನ್ನಡ ಭಾಷೆಯ ಮೇಲೆ ಸರ್ಕಾರ ಎಷ್ಟು ಅಭಿಮಾನ ಇಟ್ಕೊಂಡಿದೆ ಅನ್ನೋದಕ್ಕೆ ಅದೊಂದು ನಿದರ್ಶನವಾಗಿ ನಿಲ್ತಾ ಇದೆ. ಕನ್ನಡ ಭಾಷೆಗೆ ಕನ್ನಡ ಭಾಷಾಭಿಮಾನವನ್ನು ಮತ್ತೊಮ್ಮೆ ಮೆರೆದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಹೀಗಾಗಿ ಸಿದ್ದರಾಮಯ್ಯ ಅವರನ್ನು ಅನೇಕ ಬಾರಿ ಕನ್ನಡ ರಾಮಯ್ಯ ಅಂತ ಕರೆದಿದ್ದು ಉಂಟು. ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡುವ ಅವಕಾಶ ಇದ್ದರೂ ಕೂಡ ಸಿದ್ದರಾಮಯ್ಯ ಅವರು ಕನ್ನಡದಲ್ಲೇ ಮಾತನಾಡಿ ಕನ್ನಡತನವನ್ನು ಮೆರೆದಿದ್ದಾರೆ. ಇದೀಗ ನಮ್ಮ ರಾಜ್ಯದಲ್ಲಿ ತಯಾರಾಗುವಂಥ ಉತ್ಪನ್ನಗಳು ಏನೇ ಇರಲಿ, ಅಲ್ಲಿ ಕನ್ನಡ ಹೆಸರು ಇರಬೇಕಪ್ಪ. ಈ ಉತ್ಪನ್ನಗಳು ಕೇವಲ ನಮ್ಮ ರಾಜ್ಯದಲ್ಲೇ ಮಾರಾಟ ಆಗ್ತವೆ ಅಂತಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಹೋಗುತ್ತೆ, ಬೇರೆ ಬೇರೆ ದೇಶಗಳಿಗೂ ಹೋಗುತ್ತೆ. ಎಲ್ಲೇ ಹೋದರೂ ಕೂಡ ನಮ್ಮ ಕನ್ನಡತನ, ನಮ್ಮ ಕನ್ನಡದ ಉತ್ಪನ್ನ ಅನ್ನೋದು ಒಂದು ಗುರುತಾಗಿ ಉಳಿದುಕೊಳ್ಳಿ ಎನ್ನುವ ಉದ್ದೇಶದಿಂದ ಈ ನಿರ್ಧಾರವನ್ನು, ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಇದು ಬಹಳ ಸ್ವಾಗತ ಮಾಡಬೇಕಾದಂಥ ಮತ್ತು ಹೆಮ್ಮೆಯ ಸಂಗತಿ ಅಂತ ಹೇಳಬೇಕಾದಂಥ ವಿಚಾರ ಇದು. ಸೊ ಇದರ ಮೂಲಕ ಕನ್ನಡತನವನ್ನು ಹರಡಿಸುವ ಮಟ್ಟಕ್ಕೆ ಬಹಳ ದೊಡ್ಡ ಕೊಡುಗೆಯಾಗಿ ನಿಲ್ಲುತ್ತೆ ಅಂತ ಕಾಣಿಸುತ್ತೆ. ಶಿವಕುಮಾರ್, ಸರ್ಕಾರ ಹೊರಡಿಸಿರುವಂತ ಇವತ್ತಿನ ಸುತ್ತೋಲೆ ಕನ್ನಡಿಗರಿಗೆ ಒಂದು ರೀತಿ ಹೆಮ್ಮೆ ತರುವಂತಹ ವಿಚಾರ. ಯಾಕಂದ್ರೆ ಇಲ್ಲಿವರೆಗೆ ಕನ್ನಡ ಭಾಷೆಯ ಬಗ್ಗೆ ಹೆಚ್ಚಿನ ಒಂದು ಒತ್ತನ್ನ ಈಗ ಸರ್ಕಾರ ತೆಗೆದುಕೊಂಡಿತ್ತು. ಕನ್ನಡ ನಾಮಫಲಕಗಳನ್ನ ಹಾಕೋ ವಿಚಾರದಲ್ಲೂ ಕೂಡ ಗಟ್ಟಿ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಂಡಿತ್ತು. ಇದೀಗ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂತಹ ವಸ್ತುಗಳ ಮೇಲೂ ಕೂಡ ಕನ್ನಡ ಭಾಷೆಯಲ್ಲೇ ಹೆಸರನ್ನ ಹಾಕಬೇಕು. ಯಾವ ಉತ್ಪನ್ನ, ಅದು ಎಲ್ಲಿ ತಯಾರಾಗ್ತಾ ಇದೆ, ಬೆಂಗಳೂರಿನಲ್ಲಿ ತಯಾರಾಗತ್ತಾ, ತುಮಕೂರಿನಲ್ಲಿ ತಯಾರಾಗತ್ತಾ, ಮೈಸೂರಲ್ಲಿ ತಯಾರಾಗತ್ತಾ, ಜೊತೆಗೆ ಯಾವ ಕಂಪನಿ, ಆ ಒಂದು ಸಂಪೂರ್ಣವಾದಂತ ಅಡ್ರೆಸ್ ಮತ್ತೆ ಅದರ ಒಂದು ಉತ್ಪನ್ನದ ಗುಣಮಟ್ಟದ ಬಗ್ಗೆ ಸಂಪೂರ್ಣವಾಗಿ ಕನ್ನಡದಲ್ಲೇ ಈಗ ಮೆನ್ಷನ್ ಮಾಡ್ಬೇಕಾಗತ್ತೆ. ಅಂದ್ರೆ ಅದನ್ನ ಮುದ್ರಣ ಮಾಡ್ಬೇಕಾಗತ್ತೆ. ಇಲ್ಲಿಯವರೆಗೆ ಕೇವಲ ಆಂಗ್ಲ ಮಾಧ್ಯಮದಲ್ಲಿ ಮಾತ್ರ ಇರ್ತಾ ಇತ್ತು. ಕೆಲವು ಕರ್ನಾಟಕದಲ್ಲಿ ತಯಾರಾಗುವಂತಹ ಬಹುತೇಕ ಉತ್ಪನ್ನಗಳು ಇವತ್ತು ವಿಶ್ವ ಮಟ್ಟದಲ್ಲಿ ಸರಬರಾಜಾಗ್ತಾ ಇದೆ, ರಫ್ತಾಗ್ತಾ ಇದೆ. ಸೊ ಅಂತಹ ಉತ್ಪನ್ನಗಳ ಮೇಲೆ ಈ ಕನ್ನಡದಲ್ಲಿ ನೀವು ಹಾಕಿದ್ದೆ ಆದ್ರೆ ಅಲ್ಲಿರುವಂತಹ ಜನರಿಗೂ ಕೂಡ ಈ ಕನ್ನಡ ಭಾಷೆಯ ಬಗ್ಗೆ ಗೊತ್ತಾಗುತ್ತೆ. ಏನಪ್ಪಾ ಇದು ಸಪರೇಟ್, ಈ ತರ ಡಿಫ್ರೆಂಟ್ ಆಗಿದೆ ಲ್ಯಾಂಗ್ವೇಜು. ಇರುವಂತಹ ಕನ್ನಡಿಗರಿಗೂ ಕೂಡ ಒಂದು ರೀತಿ ಹೆಮ್ಮೆ ತರುತ್ತೆ. ಇದು ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗುವಂತಹ ಪ್ರಾಡಕ್ಟ್ ಅಂತೇಳಿ ಅಮೆರಿಕದಲ್ಲಿರುವಂತವ್ರು ಹೇಳ್ಬಹುದು, ಅಥವಾ UK ಜೊತೆಗೆ ಬೇರೆ ಯುರೋಪ್ ಕಂಟ್ರಿಯಲ್ಲಿ ಇರುವಂತವ್ರು ಕೂಡ ಹೆಮ್ಮೆಯನ್ನ ಪಡಬಹುದು. ಅಲ್ಲಿ ಯಾರು ಎಲ್ಲ ವಾಸವನ್ನ ಮಾಡ್ತಾ ಇದ್ದಾರೆ, ಇಲ್ಲಿಂದ ಹೋಗಿ NRIಗಳಾಗಿದ್ದಾರೆ, ಅವರು ಕೂಡ ಸಂತೋಷವನ್ನ ಪಡಬಹುದು. ಅಷ್ಟರ ಮಟ್ಟಿಗೆ ಈ ಒಂದು ಇವತ್ತಿನ ನಿರ್ಧಾರ ತೆಗೆದುಕೊಂಡಿದೆ. ಯಾಕಂದ್ರೆ ನೀವು ಹಿಮಾಲಯ ಇರ್ಬೋದು ಅಥವಾ MTR ಉತ್ಪನ್ನಗಳಿರ್ಬೋದು, ಇವೆಲ್ಲವೂ ಕೂಡ ಇವತ್ತು ವಿಶ್ವ ಮಟ್ಟದಲ್ಲಿ ಇವತ್ತು ಪೂರೈಕೆ ಆಗ್ತಾ ಇದೆ, ಅಲ್ಲಿಗೆ ರಫ್ತಾಗ್ತಾ ಇದೆ. ಸೊ ಅಲ್ಲಿ ಕನ್ನಡದಲ್ಲಿ ಅದನ್ನ ಹಾಕೋದ್ರಿಂದ ಅಲ್ಲಿರುವಂತಹ ಕನ್ನಡಿಗರಿಗೆ ಒಂದು ರೀತಿ ಹೆಮ್ಮೆ. ಹಾಗಾಗಿ ಪ್ರತಿಯೊಂದು ಉತ್ಪನ್ನಗಳು ಕೇವಲ ಸರ್ಕಾರಿ ಉತ್ಪನ್ನಗಳು ಮಾತ್ರ ಅಲ್ಲ, ಸರ್ಕಾರಿ ಉತ್ಪನ್ನಗಳ ಜೊತೆಗೆ ಖಾಸಗಿಯವರು ಕೂಡ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಗಳಲ್ಲಿ ಅವರು ಉತ್ಪಾದನೆಯನ್ನ ಮಾಡ್ಲಿ, ಆ ಉತ್ಪನ್ನಗಳ ಹೆಸರನ್ನ ಇಂಗ್ಲಿಷ್ನ ಜೊತೆಗೆ ಕನ್ನಡದಲ್ಲೂ ಕೂಡ ಕಡ್ಡಾಯವಾಗಿ ಹಾಕ್ಬೇಕು ಅನ್ನುವಂಥದ್ದು ಇವತ್ತಿನ ಸುತ್ತೋಲೆ. ಇದನ್ನ ಎಷ್ಟರ ಮಟ್ಟಿಗೆ ಆ ಕಂಪನಿಗಳು ಅಡಾಪ್ಟ್ ಮಾಡ್ಕೊಳ್ತವೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮಲ್ಲ ಮಾಹಿತಿಗೆ.